ರಾಮ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನಗಳು ಅರಮನೆಗಳಲ್ಲಿ ಸಂಸ್ಕಾರಯುತವಾಗಿ ಬೆಳೆಯತೊಡಗಿದರು. ಕುಶಲ ಶಿಕ್ಷಕರಿಂದ ಅವರು ವಿದ್ಯಾಭ್ಯಾಸ, ಶಿಸ್ತು ಮತ್ತು ಶೌರ್ಯ ಕಲಿತರು. ರಾಮನಿಗೆ ಲಕ್ಷ್ಮಣ ಸದಾ ನೆರಳಾಗಿ ಇರುತ್ತಿದ್ದನು. ಭರತನಿಗೆ ಶತ್ರುಘ್ನ ಸ್ನೇಹಿತನಂತೆ. ಈ ನಾಲ್ವರು ಭ್ರಾತೃಗಳು ಪರಸ್ಪರ ಪ್ರೀತಿಯಿಂದ ಬೆಳೆದರು. ರಾಜಕುಟುಂಬದಲ್ಲಿ ಎಲ್ಲರಿಗೂ ಸಂತೋಷ. ಪ್ರಜೆಗಳಿಗೂ ಈ ಮಕ್ಕಳು ಗೌರವಾರ್ಹರು. ಒಂದು ದಿನ ಮಹರ್ಷಿ ವಿಶ್ವಾಮಿತ್ರರು ಅಯೋಧ್ಯೆಗೆ ಬಂದರು. ದಶರಥರು ಅವರನ್ನು ಗೌರವದಿಂದ ಬರಮಾಡಿದರು. ಸಭೆಯಲ್ಲಿ ವಿಶ್ವಾಮಿತ್ರರು ಒಂದು ವಿನಂತಿ ಮಂಡಿಸಿದರು. ಓ ರಾಜನೇ, ನಾನು ಯಜ್ಞ ಮಾಡುತ್ತಿರುವಾಗ ರಾಕ್ಷಸರು ಅದು ಹಾಳು ಮಾಡುತ್ತಿದ್ದಾರೆ. ರಾಮ ಮತ್ತು ಲಕ್ಷ್ಮಣರನ್ನು ನನಗೆ ನೀಡಿ. ಅವರು ನನ್ನ ರಕ್ಷಣೆ ಮಾಡಲಿ. ದಶರಥನು ಚಕಿತರಾದನು. ರಾಮನಿಗೆ ಕಷ್ಟವಾಗಬಹುದು ಎಂದು ಆತಂಕಪಟ್ಟ. ರಾಜನು ಆಶಂಕೆಯಿಂದ ವಿಪರೀತವಾಗಿ ಮರಣದ ಭಯದಿಂದ ನಿರಾಕರಿಸಿದನು. ಆದರೆ ಸಭಾದೆಯಲ್ಲಿ ಇದ್ದ ವಶಿಷ್ಠ ಮಹರ್ಷಿ ಹೇಳಿದರು, ಓ ರಾಜನೇ, ಈ ಮಹರ್ಷಿ ಕೋಪದಿಂದ ದೇವತೆಗಳನ್ನು ಸಹ ಸೋಲಿಸಿದ ಶಕ್ತಿಶಾಲಿ. ಅವರ ಮಾತು ತಿರಸ್ಕಾರ ಮಾಡಿದರೆ ವಿಪತ್ತು. ರಾಮನು ದೇವರ ಅವತಾರ. ಅವನು ಯಶಸ್ವಿಯಾಗಿ ರಾಕ್ಷಸರನ್ನು ಗೆಲ್ಲುತ್ತಾನೆ. ಈ ಮಾತುಗಳಿಂದ ದಶರಥನು ಸಮ್ಮತಿಸಿಕೊಂಡ. ರಾಮ ಮತ್ತು ಲಕ್ಷ್ಮಣ ಗುರುಗಳ ಜೊತೆಗೆ ಅರಣ್ಯಕ್ಕೆ ಪಾದಯಾತ್ರೆ ಆರಂಭಿಸಿದರು. ಹಸಿರು ಕಾಡುಗಳು, ಹಳ್ಳಿಗಳಲ್ಲಿ ನದಿತೀರಗಳ ಮೂಲಕ ಅವರು ವಿಶ್ವಾಮಿತ್ರರ ಆಶ್ರಮಕ್ಕೆ ತೆರಳಿದರು. ಮಾರ್ಗದಲ್ಲಿ ರಾಮನು ಶಸ್ತ್ರವಿದೆ, ದೇವಾಸ್ತ್ರಗಳು, ಬ್ರಹ್ಮಾಸ್ತ್ರ, ವಾಯವ್ಯಾಸ್ತ್ರ ಮುಂತಾದ ದಿವ್ಯಾಸ್ತ್ರಗಳನ್ನು ವಿಶ್ವಾಮಿತ್ರರಿಂದ ಕಲಿತನು. ಲಕ್ಷ್ಮಣ ಕೂಡ ಶ್ರದ್ಧೆಯಿಂದ ಬೋಧನೆ ಸ್ವೀಕರಿಸಿದ. ವಿಶ್ವಾಮಿತ್ರರು ರಾಮನಿಗೆ ತಾಡಕ ಎಂಬ ರಾಕ್ಷಸಿ ಬಗ್ಗೆ ತಿಳಿಸಿದರು. ಆಕೆ ಅರಣ್ಯದಲ್ಲಿ ಧರ್ಮವಿರುದ್ಧವಾಗಿ ತಪಸ್ಸುಗಳು, ಯಜ್ಞಗಳನ್ನು ನಾಶ ಮಾಡುತ್ತಿದ್ದಳು. ರಾಮನು ತಡವಿಲ್ಲದೆ ಬಿಲ್ಲು ಎತ್ತಿದನು. ತಾಡಕ ಅತಿಭಯಾನಕವಾಗಿ ಗೋಳಾಡುತ್ತಾ ಬಂತು. ರಾಮನು ಧೈರ್ಯದಿಂದ ಬಾಣ ಎಸೆದು ತಾಡಕೆಯನ್ನೇ ಸೋಲಿಸಿದನು. ಅರಣ್ಯದಲ್ಲಿ ಧರ್ಮ ಮತ್ತೆ ಪ್ರಬಲವಾಯಿತು. ಈ ಮೂಲಕ ರಾಮನು ತನ್ನ ಧರ್ಮರಕ್ಷಕ ರೂಪವನ್ನು ಮೊದಲಿಗೆ ತೋರಿದನು. ತಾಡಕೆಯ ವಧೆಯ ಬಳಿಕ ರಾಮ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರರೊಂದಿಗೆ ಯಜ್ಞರಕ್ಷಣೆಗೆ ಮುಂದಾದರು. ವಿಶೇಷವಾಗಿ ಸಿದ್ಧಗೊಂಡ ಯಜ್ಞಶಾಲೆಯಲ್ಲಿ ತಪಸ್ವಿಗಳು ಧೂಪ, ಅಕ್ಷತೆ, ಶ್ಲೋಕಗಳಿಂದ ಯಜ್ಞ ಆರಂಭಿಸಿದರು. ತಡವಾಗಿ ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರು ಯಜ್ಞವಿಧ್ವಂಸಕ್ಕೆ ಬಂದು ಏಕಾಏಕಿ ಆಕ್ರಮಿಸಿದರು. ರಾಮನು ಧೈರ್ಯದಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ. ಸುಬಾಹು ಯುದ್ಧದಲ್ಲಿ ಸೋತು ಬಿದ್ದ. ಮಾರೀಚನು ದೂರದ ಜಲದಿಗೆ ಎಸೆದನು. ಯಜ್ಞ ಯಶಸ್ವಿಯಾಗಿ ಪೂರ್ತಿಯಾದಿತು. ಯಜ್ಞ ಯಶಸ್ವಿಯಾಗಿ ಮುಕ್ತಾಯವಾದ ಮೇಲೆ ಎಲ್ಲಾ ಋಷಿಗಳು ರಾಮನ ಶೌರ್ಯವನ್ನು ಹೊಗಳಿದರು. ವಿಶ್ವಾಮಿತ್ರರು ರಾಮನನ್ನು ಕರೆದಿಟ್ಟು ಹೇಳಿದರು, ನಿನ್ನ ಧೈರ್ಯ, ಶಿಸ್ತು, ಧರ್ಮನಿಷ್ಠೆ ಇಡೀ ಜಗತ್ತಿಗೆ ಮಾದರಿ. ನಿನ್ನ ಭವಿಷ್ಯ ದೊಡ್ಡದು. ರಾಮ ಮತ್ತು ಲಕ್ಷ್ಮಣರು ಮೌನದಿಂದ ಆಶೀರ್ವಾದ ಸ್ವೀಕರಿಸಿದರು. ವಿಶ್ವಾಮಿತ್ರರು ಆ ಬಳಿಕ ಇನ್ನು ಮಿಥಿಲೆಯ ಕಡೆಗೆ ಪ್ರಯಾಣ ಮಾಡೋಣ. ಅಲ್ಲಿ ಸೀತೆಯ ಸ್ವಯಂವರ ನಡೆಯಲಿದೆ ಎಂದು ಹೇಳಿದರು. ಮಿಥಿಲೆಯತ್ತ ಪ್ರಯಾಣದ ವೇಳೆ ವಿಶ್ವಾಮಿತ್ರರು ರಾಮನಿಗೆ ಹಲವು ಪೌರಾಣಿಕ ಕಥೆಗಳು ಹೇಳಿದರು. ಮಹರ್ಷಿಗಳ ತಪಸ್ಸು, ಅಹಲ್ಯೆ ಕಥೆ, ಗಂಗೆಯ ಉತ್ಸೋತ. ಈ ರೀತಿಯಲ್ಲಿ ಜ್ಞಾನ ಮತ್ತು ಧರ್ಮಪಾಠಗಳೊಂದಿಗೆ ಪವಿತ್ರ ಕಾಡುಗಳನ್ನು ದಾಟಿದ ಅವರು ಮಿಥಿಲಾ ನಾಡು ಸೇರುವ ಹತ್ತಿರ ಬಂದರು. ರಾಮನು ಪ್ರಪಂಚವನ್ನು ಧರ್ಮದ ದೃಷ್ಟಿಯಿಂದ ನೋಡುತ್ತಿದ್ದನು. ಮಾರ್ಗದಲ್ಲಿ ಗೌತಮ ಮುನಿಯ ಆಶ್ರಮವನ್ನು ಭೇಟಿಯಾದರು. ಆದರೆ ಆಶ್ರಮ ಶೂನ್ಯವಾಗಿತ್ತು. ವಿಶ್ವಾಮಿತ್ರರು ರಾಮನಿಗೆ ಅಹಲ್ಯೆಯ ಶಾಪದ ಬಗ್ಗೆ ತಿಳಿಸಿದರು. ಇಂದ್ರನು ಕಪಟದಿಂದ ಗೌತಮ ಮುನಿಯ ರೂಪದ ಮೂಲಕ ಅಹಲ್ಯೆಯನ್ನು ಮೋಸಗೊಳಿಸಿದನು. ಗೌತಮನು ಕೋಪದಿಂದ ಆಕೆಯನ್ನು ಶಾಪಿಸಿದನು, ನೀನು ಈ ಅರಣ್ಯದಲ್ಲಿ ಬಂಡೆಯಂತೆ ಉಳಿಯು. ರಾಮನು ಆಶ್ರಮ ಪ್ರವೇಶಿಸಿದ ಕ್ಷಣ ಅಹಲ್ಯೆ ತನ್ನ ಶಾಪ ಮುಕ್ತಳಾಗಿ ದಿವ್ಯರೂಪದಲ್ಲಿ ಪುನರುತ್ಪತ್ತಿಯಾದಳು. ರಾಮ, ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರು ಮಿಥಿಲಾ ನಗರವನ್ನು ಪ್ರವೇಶಿಸಿದರು. ಸಡಗರದ ಮೆರವಣಿಗೆ, ಸೀತೆಯ ಸ್ವಯಂವರದ ಘೋಷಣೆ ಎಲ್ಲೆಡೆ. ರಾಜ ಜನಕನು ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸಿದರು. ರಾಮನ ಧೈರ್ಯ, ಶಿಸ್ತು, ವದನದಿಂದಲೇ ಮಿಥಿಲಾನಿವಾಸಿಗಳು ಅವನಿಗೆ ಮೆಚ್ಚುಗೆ ಸೂಚಿಸಿದರು. ರಾಜಸಭೆಯಲ್ಲಿ ಎಲ್ಲರೂ, ಯಾರು ಶಿವನ ಧನುಸ್ಸನ್ನು ಒಡೆದು ತೋರಿಸುತ್ತಾರೋ ಅವರೇ ಸೀತೆಯ ಪತಿ ಎಂಬ ನಿಯಮ ಕೇಳಿದರು. ರಾಮ ಶಾಂತ ಮುಖದಿಂದ ಆ ಧನುಸ್ಸಿನ ಕಡೆ ನೋಡುತ್ತಿದ್ದನು.